ಗುರುಭ್ಯೋ ನಮಃ. ಓಂ ಅಗಸ್ತ್ಯರಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾಯಿ ಅಶ್ವಿನ್. ನಾವು ಕಳೆದ ವಿಡಿಯೋಗಳಲ್ಲಿ ನಾಮಯೋಗಗಳ ಬಗ್ಗೆ ನೋಡ್ತಾ ಬರ್ತಿದ್ವಿ. ಇವತ್ತು 9ನೇ ನಾಮಯೋಗ. ಈ 9ನೇ ನಾಮಯೋಗ ಒಂದು ಸೂಲಂ ನಾಮಯೋಗ. ಈ ಸೂಲಂ ನಾಮಯೋಗ ಅನ್ನೋದು ಒಂದು ವಿಶೇಷವಾಗಿರೋ ನಾಮಯೋಗ. ಈ ಸೂಲಂ ನಾಮಯೋಗಕ್ಕೆ ಯೋಗಾಧಿಪತಿ ಬಂದು ಗುರುವಾಗಿ ಬರ್ತಾರೆ. ಅವಯೋಗಿ ಬಂದು ಸೂರ್ಯ. ಯೋಗಿ ನಕ್ಷತ್ರ ವಿಶಾಖ ನಕ್ಷತ್ರ, ಗುರುವಿನ ನಕ್ಷತ್ರ. ಅವಯೋಗಿ ನಕ್ಷತ್ರ ಬಂದು ಕೃತಿಕಾ ನಕ್ಷತ್ರ. ಕೃತಿಕಾ ನಕ್ಷತ್ರ ಬಂದು ಅವಯೋಗಿಯಾಗಿ ಬರ್ತಾರೆ. ಸೂರ್ಯ ನಿಮಗೆ ಅವಯೋಗಿಯಾಗಿ ಬರ್ತಾರೆ. ಸೂರ್ಯ ಅವಯೋಗಿಯಾಗಿ ಬರೋದ್ರಿಂದ ನೀವು ಈ ಸೂಲಂ ನಾಮಯೋಗದವ್ರು ಯಾರಿದ್ದೀರಾ, ಯಾರೆಲ್ಲ ಜನಿಸಿರ್ತಾರೆ ಅವ್ರಿಗೆ ಖಂಡಿತ ಗೌರ್ಮೆಂಟ್ ಕೆಲಸ ಅವ್ರಿಗೆ ಖಂಡಿತ ಇರುತ್ತೆ. ಗೌರ್ಮೆಂಟ್ ಕೆಲಸ ಅಥವಾ ನೀವು ಗೌರ್ಮೆಂಟಿನ ಏನಾದ್ರು ಒಂದು ಟೆಂಡರ್ನ ನೀವು ನಡೆಸ್ತಾ ಇರ್ತೀರ. ಹಾಗೆ ಇನ್ನೂ ಹಲವಾರು ಕ್ಷೇತ್ರದಲ್ಲಿ ನೀವು ಉನ್ನತವಾದ ಒಂದು ಹುದ್ದೆಯಲ್ಲಿ ನೀವು ಇರ್ತೀರ. ನೀವು ಕೆಲಸ ಮಾಡೋ ಜಾಗದಲ್ಲಿ ನಿಮ್ಮನ್ನು ಕಂಡು ಬೇರೆಯವರು ಹೊಟ್ಟೆ ಕಿಚ್ಚು ಪಡೋದು ಜಾಸ್ತಿ. ಯಾರೆಲ್ಲ ಸೂಲಂ ನಾಮಯೋಗದಲ್ಲಿದ್ದೀರೋ ನಿಮ್ಮನ್ನು ಕಂಡು ಹೊಟ್ಟೆ ಕಿಚ್ಚು ಪಡೋದು ಜಾಸ್ತಿ. ಹಾಗೆ ನಿಮಗೆ ಯಾರಾದರೂ ಎದುರಾಕೊಂಡ್ರೆ ಅವ್ರನ್ನ ನೀವು ನಿದ್ದೆ ಮಾಡೋಕ್ಕೆ ಬಿಡಲ್ಲ, ನೀವು ನಿದ್ದೆ ಮಾಡಲ್ಲ. ಯಾಕಂದರೆ ಈ ಸೂಲಂ ನಾಮಯೋಗದವರು ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಇವ್ರನ್ನ ಯಾರಾದರೂ ಟೀಸ್ ಮಾಡಿದ್ರೆ, ಇವ್ರನ್ನ ಯಾರಾದರೂ ಎದುರಾಕೊಂಡ್ರೆ ನೀವು ಮಾತ್ರ ಯಾರಿಗೂ ಬಿಡಲ್ಲ. ಅಂಥ ಒಂದು ಕ್ಯಾರೆಕ್ಟರ್ನ ನಿಮ್ಮದು ಈ ನಾಮಯೋಗದವ್ರದ್ದು ಆಗಿರುತ್ತೆ. ಈ ನಾಮಯೋಗದವರು ಇವರ ಪೂರ್ವಜರು ಸಮಾಜದಲ್ಲಿ ಜನರಿಗೆ, ಸಾರ್ವಜನಿಕರಿಗೆ ಏನಾದರೂ ಒಂದು ಸಾರ್ವಜನಿಕರ ಆಸ್ತಿ ಮೇಲೆ ಏನಾದ್ರು ಕಣ್ಣಿಟ್ಟು ಅದರಲ್ಲಿ ಏನಾದ್ರು ಒಂದು ಮೋಸ ಮಾಡಿರ್ತಾರೆ. ಸರ್ಕಾರದ ಏನಾದ್ರು ಒಂದು ಆಸ್ತಿ, ಅದರಿಂದ ಇವರಿಗೆ ಈ ನಾಮಯೋಗದವರಿಗೆ ತೊಂದರೆಗಳು ಜಾಸ್ತಿ ಆಗುತ್ತೆ. ಇವ್ರ ಪೂರ್ವಜರು ಮಾಡಿದ್ದು ತಪ್ಪು. ಇವರಿಗೆ ಸೂರ್ಯ ಅನ್ನೋದು ಗೌರ್ಮೆಂಟ್ ಕಡೆಯಿಂದ ನಿಮಗೇನಾದ್ರು ಒಂದು ತೊಂದರೆಗಳು ಬರುತ್ತೆ ಅಂತ ಸರ್ಕಾರದ ಕಡೆಯಿಂದ. ಹಾಗೆ ಈ ನಾಮಯೋಗದ ವಿಶೇಷ ಗುಣ ಏನಂದರೆ, ಯೋಗಾಧಿಪತಿ ಗುರುವಾಗಿ ಬರೋದರಿಂದ ಮಹಾನ್ ಯಾರಂದರೆ, ಇವಾಗ ಶಿವಕುಮಾರ ಸ್ವಾಮೀಜಿ ಇರ್ಬೋದು, ತುಮಕೂರಿನಲ್ಲಿ ಹಲವಾರು ಋಷಿ ಮುನಿಗಳಿರ್ತಾರೆ. ಅಂಥವ್ರದ್ದು ಫೋಟೋ ಇಟ್ಕೊಂಡು ಮನೇಲಿ ಪೂಜೆ ಮಾಡೋದು ತುಂಬ ಉತ್ತಮ. ಗುರುವಾರದಲ್ಲಿ ನೀವು ರಾಘವೇಂದ್ರ ಸ್ವಾಮಿನ ಮುಗಿಯೋದು ಕೂಡ ತುಂಬ ಉತ್ತಮ. ಹಾಗೆ ಗುರುದಶೆ ನಡೀತಾ ಇದೆ ಅಂದರೆ ನಿಮಗೆ ಗುರು ಬಂದು ನೀಚವಾಗಿರಬಾರ್ದು. ಹಾಗೆ ತಿಥಿಶೂನ್ಯದಲ್ಲಿ ಗುರು ಇರಬಾರದು. ನಿಮಗೆ ಗುರು ಉಚ್ಚ ಸ್ಥಾನದಲ್ಲಿ ಹಾಗೆ ಕೇಂದ್ರ ಸ್ಥಾನದಲ್ಲಿ ಬಲವಾಗಿದ್ದಾಗ ಖಂಡಿತ ನಿಮಗೆ ಸೂಲಂ ನಾಮಯೋಗದವರಿಗೆ ಒಂದು ಉನ್ನತವಾದ ಪದವಿ, ನಿಮಗೆ ಖಂಡಿತ ಉನ್ನತವಾದ ಸ್ಥಾನಕ್ಕೆ ನೀವು ಖಂಡಿತ ಹೋಗ್ತೀರಾ. ಹಾಗೆ ಸೂರ್ಯ ದಶೆ ಬಂದಾಗ ಹುಷಾರಾಗಿರಿ. ನಿಮ್ಮ ರಿಲೇಷನ್ ನಿಮಗಾಗಲ್ಲ, ನಿಮ್ಮ ಫ್ರೆಂಡ್ಸ್ ಕೂಡ ನಿಮಗಾಗಲ್ಲ. ನಿಮ್ಮನ್ನು ಯಾವಾಗ ಕೆಳಗಡೆ ಬೀಳಿಸ್ಬೇಕಂತ ಕಾಯ್ತಾ ಇರ್ತಾರೆ. ಈ ಸೂಲಂ ನಾಮಯೋಗದವರಿಗೆ ನಿಮ್ಮನ್ನು ಯಾವಾಗ ಕೆಳಗಡೆ ಬೀಳಿಸ್ಬೇಕಂತ ಕಾಯ್ತಾ ಇರ್ತಾರೆ. ಆದರೆ ನೀವು ಯಾವುದಕ್ಕೂ ಹೆದರಲ್ಲ. ನೀವು ಎಲ್ಲದನ್ನು ಮೆಟ್ಟಿ ನಿಲ್ಲುವಂಥ ತಾಕತ್ತು ನಿಮ್ಮಲ್ಲಿರುತ್ತೆ. ಪ್ರಕೃತಿಯ ಒಂದು ಸಪೋರ್ಟ್ ನಿಮಗಿರುತ್ತೆ. ಹೀಗೆ ಇಷ್ಟನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನೆಕ್ಸ್ಟ್ ನಾಳೆ ಬಂದು ಗಂಡಂ ನಾಮಯೋಗದ ಬಗ್ಗೆ ಹೇಳ್ತೀನಿ.